Hi students, I am Sheikh Ahmed, lecturer in chemistry, ಉಸ್ಮಾನಿಯಾ ಸೈನ್ಸ್ ಪಿ ಯು ಕಾಲೇಜ್ ಕೆರೆಬಿಳ್ಚಿ. ಬಹಳ ಸ್ಟೂಡೆಂಟ್ಸ್ ನನಗೊಂದು ಕ್ವಶನ್ ಕೇಳ್ತಾ ಇದ್ದಾರೆ. ಲ್ಯಾಬ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ, ಸಾಲ್ಟ್ ಅನಾಲಿಸಿಸ್ ಒಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳಿ. ಸಾಲ್ಟ್ ಅನಾಲಿಸಿಸ್ ಹೇಗೆ ಮಾಡಬೇಕು, ಬಹಳ ಕ್ವಶನ್ಸ್ ಬರ್ತಾ ಇದೆ, ಬಹಳ ಕಮೆಂಟ್ಸ್ ಬರ್ತಾ ಇದೆ ಸ್ಟೂಡೆಂಟ್ಸ್ ಕಡೆಯಿಂದ. ಹೇಗೆ ನಾವು ಈಸಿಯಾಗಿ ಸಾಲ್ಟನ್ನು ಅನಲೈಸ್ ಮಾಡಬಹುದು ಅಂತ ಹೇಳಿ. ನಾನು ಇವತ್ತು ನಿಮಗೆ 5 ಸಾಲ್ಟ್ಸ್ಗಳನ್ನು ವಿತೌಟ್ ಎನಿ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ನೀವು ನೋಡಿದ ತಕ್ಷಣವೇ ಹೇಳ್ಬಹುದು ಇದು ಸೇಮ್ ಸಾಲ್ಟ್, ಮೀನ್ಸ್ ಇದೇ ಸಾಲ್ಟ್ ಅಂತ ಹೇಳ್ಬೋದು. ಆ ಥರ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ನೋಡಿ, ಇವಾಗ ಲ್ಯಾಬ್ ಎಕ್ಸಾಮ್ ಒಂದು ತಿಂಗಳು ನಮ್ಮ ಹತ್ರ, ಒಂದು ತಿಂಗಳಿದೆ ಅಪ್ರಾಕ್ಸಿಮೇಟ್. ಆಲ್ರೆಡಿ ನಿಮ್ಮ ಕಾಲೇಜ್ಗಳಲ್ಲಿ ಎಲ್ಲ ಲ್ಯಾಬ್ ನೀವು ಮಾಡಿದ್ದೀರಾ, ಕಂಪ್ಲೀಟ್ ಮಾಡಿದ್ದೀರಾ ಅಂದ್ಕೊತೀನಿ ನಾನು. ಸ್ಟೂಡೆಂಟ್ಸ್, ಮೆಜಾರಿಟಿಲಿ ನಿಮಗೆ 7 to 8 ಸಾಲ್ಟ್ಸ್ ಲ್ಯಾಬ್ ಎಕ್ಸಾಮಲ್ಲಿ ಬರುತ್ತೆ. ಅದರಲ್ಲಿ ಮೇಜರ್ಲಿ 5 ಸಾಲ್ಟ್ಗಳನ್ನು ನಾನು ಹೇಗೆ ನೀವು ನೋಡಿದ ತಕ್ಷಣವೇ ವಿತೌಟ್ ಎನಿ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ನೀವು ಮಾಡಬಹುದು ಅಂತ ಹೇಳಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೇಜರ್ಲಿ ಬರ್ತಕ್ಕಂಥದ್ದು ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಲ್ಯಾಬ್ ಎಕ್ಸಾಮ್ಸ್ ಏನು ಶೆಡ್ಯೂಲ್ ಆಗಿದೆ, ಅದರಲ್ಲಿ ಕಂಪಲ್ಸರಿ ನಿಮಗೆ ಅಮೋನಿಯಂ ಬ್ರೋಮೈಡ್ ಅಥವಾ ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ನಿಮಗೆ ಲ್ಯಾಬ್ ಎಕ್ಸಾಮಿಗೆ ಕೊಡ್ತಾರೆ. ಅದರಲ್ಲಿ ನೀವು ನೋಡಿದ ತಕ್ಷಣವೇ ಹೇಗೆ ಅದನ್ನು ಅನಲೈಸ್ ಮಾಡಬಹುದು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ನಾನು ಕವರ್ ಮಾಡ್ತಾ ಇದ್ದೀನಿ 5 ಸಾಲ್ಟ್. 5 ಸಾಲ್ಟ್ಸನ್ನು ನಾನು ನಿಮಗೆ ನೋಡಿದ ತಕ್ಷಣವೇ ಹೇಗೆ ಅನಲೈಸ್ ಮಾಡಬಹುದು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಮೊದಲಿಗೆ ನೀವು ಡಿಸ್ಪ್ಲೇ ಮೇಲೆ ನೋಡ್ಬೋದು, ನಾನು ಅಮೋನಿಯಂ ಕ್ಲೋರೈಡ್ ಅಥವಾ ಅಮೋನಿಯಂ ಬ್ರೋಮೈಡ್ ಸಾಲ್ಟನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ ಸಾಲ್ಟನ್ನು ನೀವು ನೋಡಿದರೆ ಇದು ಒಂದು ಕ್ರಿಸ್ಟಲೈನ್ ಸಾಲ್ಟ್ ಆಗುತ್ತೆ. ನೋಡಿ, ಮೆಜಾರಿಟಿ ಆಫ್ ದಿ ಸಾಲ್ಟ್ಸ್ ವಿಲ್ ಬಿ ದ ಕ್ರಿಸ್ಟಲೈನ್ ಇನ್ ದ ಸಾಲ್ಟ್ ಅನಾಲಿಸಿಸ್. ಹಾಗಾಗಿ ನಾವು ಇವಾಗ ನೋಡಿದ ತಕ್ಷಣ ಹೇಗೆ ಹೇಳಬೇಕು, ಹೇಗೆ ಗೊತ್ತಾಗುತ್ತೆ ನಮಗೆ ಇದು ಅಮೋನಿಯಂ ಕ್ಲೋರೈಡೆ, ಇದು ಅಮೋನಿಯಂ ಬ್ರೋಮೈಡೆ? ನೋಡಿ ಸ್ಟೂಡೆಂಟ್ಸ್, ನಾನು ಬಹಳ ಈಸಿ ಟ್ರಿಕ್ ನಿಮಗೆ ಹೇಳ್ಕೊಡ್ತೀನಿ. ಅಮೋನಿಯಂ ಬ್ರೋಮೈಡ್ ಮತ್ತು ಅಮೋನಿಯಂ ಕ್ಲೋರೈಡನ್ನು ನಾವು ಹೇಗೆ ಅನಲೈಸ್ ಮಾಡಬಹುದು. ನೋಡಿ, ಕೊಟ್ಟಿರುವಂತಹ ಸಾಲ್ಟನ್ನು ನೀವು ಬೇರ್ ಹ್ಯಾಂಡ್ಸಿಂದ ಮುಟ್ಟಿ ಅದನ್ನು ರಬ್ ಮಾಡಬೇಕು. ಈ ಥರ ರಬ್ ಮಾಡಿದ ತಕ್ಷಣ ಅದನ್ನು ಸ್ಮೆಲ್ ಮಾಡಬೇಕು. ಅದನ್ನು ಸ್ಮೆಲ್ ಮಾಡಿದಾಗ ನೀವು ಏನು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದರೆ ಪಂಜೆಂಟ್ ಸ್ಮೆಲ್ ಬರುತ್ತೆ ಅದರ ಒಳಗಿಂದ. ಆ ಸಾಲ್ಟ್ ಒಳಗಿಂದ ಪಂಜೆಂಟ್ ಸ್ಮೆಲ್ ನಿಮಗೆ ಬರುತ್ತೆ. ಮೀನ್ಸ್ ನಥಿಂಗ್ ಬಟ್ ಎ ಘಾಟಿ ಸ್ಮೆಲ್ ಅಂತ ನಾವು ಅದನ್ನು ನಾರ್ಮಲಿ ನಮ್ಮ ಕೆಮಿಸ್ಟ್ರಿ ಲ್ಯಾಂಗ್ವೇಜಲ್ಲಿ ಪಂಜೆಂಟ್ ಸ್ಮೆಲ್ ಅಂತ ಹೇಳಿ ಕರಿತೀವಿ. ಘಾಟಿ ಸ್ಮೆಲ್, ದಟ್ ಈಸ್ ದ ಸ್ಮೆಲ್ ಆಫ್ ಅಮೋನಿಯಾ. ಅದು ನಿಮಗೆ ಓಡರ್ ಅಲ್ಲಿ ನೀವು ನೋಡಬಹುದು. ಆ ಒಂದು ಘಾಟಿ ಸ್ಮೆಲ್ ಏನಿದೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಇದು ಅಮೋನಿಯಂ ಕ್ಲೋರೈಡ್ ಇದೆ ಅಥವಾ ಅಮೋನಿಯಂ ಬ್ರೋಮೈಡ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಎರಡನೇ ಸಾಲ್ಟ್ ನಾವು ನೋಡೋದಾದರೆ ಇಲ್ಲಿ ನೀವು ಎರಡನೇ ಸಾಲ್ಟನ್ನು ನೋಡಬಹುದು. ಇಲ್ಲಿ ನಮ್ಮ ಡಿಸ್ಪ್ಲೇ ಮೇಲೆ ನಾನು ಕಾಣ್ತಾ ಇದೆ ನಿಮಗೆ ಇವಾಗ. ಎರಡನೇ ಸಾಲ್ಟ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ಇವಾಗ ಎರಡನೇ ಸಾಲ್ಟ್ ಏನಿದೆ ಇದು ಮ್ಯಾಂಗನೀಸ್ ಸಲ್ಫೇಟ್. ದಿಸ್ ಈಸ್ ಮ್ಯಾಂಗನೀಸ್ ಸಲ್ಫೇಟ್ ಸಾಲ್ಟ್. ಇದು ಹೇಗೆ ಐಡೆಂಟಿಫೈ ಮಾಡ್ಬೋದು? ದಿಸ್ ಈಸ್ ಒನ್ ಆಫ್ ಆಲ್, ಇದು ಒಂದು ಕೂಡ ಕ್ರಿಸ್ಟಲೈನ್ ಸಾಲ್ಟೇ. ಬಟ್ ಇದನ್ನು ನೋಡಿದ ತಕ್ಷಣ ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ದೀಸ್ ಮ್ಯಾಂಗನೀಸ್ ಸಾಲ್ಟ್ ಏನಿದೆ ಇದು ಲೈಟ್ ಪಿಂಕ್ ಕಲರ್ ಇರುತ್ತೆ. ದಿಸ್ ಇಸ್ ದ ಲೈಟ್ ಪಿಂಕ್ ಕಲರ್ ಸಾಲ್ಟ್. ಲೈಟ್ ಪಿಂಕ್ ಕಲರ್ ಸಾಲ್ಟ್ ನೀವು ನೋಡಿದ ತಕ್ಷಣ ಹೇಳ್ಬೋದು ಇದು ಮ್ಯಾಂಗನೀಸ್ ಸಲ್ಫೇಟ್ ಅಂತ ಹೇಳಿ. ಮ್ಯಾಂಗನೀಸ್ ಸಲ್ಫೇಟ್ ಸಾಲ್ಟ್ ಏನಿದೆ ಇದು 4th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ನಲ್ಲಿ ಬರ್ತಕ್ಕಂತಹ ಒಂದು ಸಾಲ್ಟ್ ಆಗಿರುತ್ತೆ. ಈ ಸಾಲ್ಟನ್ನು ನಾವು ನೋಡಿದ ತಕ್ಷಣವೇ ಹೇಳಬಹುದು ಮ್ಯಾಂಗನೀಸ್ ಸಲ್ಫೇಟ್ ಲೈಟ್ ಪಿಂಕ್ ಕಲರ್ ಇರುತ್ತೆ. ಇದು ಕೂಡ ನಿಮ್ಮ ಲ್ಯಾಬ್ ಎಕ್ಸಾಮಿಗೆ ಕೊಡ್ತಾರೆ. ಬಹಳ ಇಂಪಾರ್ಟೆಂಟ್ ಸಾಲ್ಟ್ ಆಗಿರುತ್ತೆ ಇದು ಕೂಡ. ಹಾಗಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಲೈಟ್ ಪಿಂಕ್ ಸಾಲ್ಟ್ ನಿಮಗೆ ಇನ್ ಕೇಸ್ ಲ್ಯಾಬ್ ಎಕ್ಸಾಮಲ್ಲಿ ಬಂದರೆ ನೀವು ಅದನ್ನು ವಿತೌಟ್ ಎನಿ ಕೈಂಡ್ ಆಫ್ ಇಶ್ಯೂಸ್ ಆರ್ ಎನಿ ಕೈಂಡ್ ಆಫ್ ಡೌಟ್ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಇದು ಮ್ಯಾಂಗನೀಸ್ ಸಲ್ಫೇಟ್ MnSO4 ಸಾಲ್ಟ್ ಆಗಿರುತ್ತೆ. ಮೂರನೇ ಸಾಲ್ಟಿಗೆ ಹೋಗೋದಾದರೆ ಇಲ್ಲಿ ಮೂರನೇ ಸಾಲ್ಟನ್ನು ನೀವು ಅಬ್ಸರ್ವ್ ಮಾಡ್ಬೋದು. ದಿಸ್ ಮೂರನೇ ಸಾಲ್ಟ್ ಏನಿದೆ ಇದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಾಲ್ಟ್. ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಾಲ್ಟ್ ಏನಿದೆ ಇದು ಒನ್ ಆಫ್ ದ ಅಮಾರ್ಫಸ್ ಸಾಲ್ಟ್. ನಾವು
ಪ್ರಿಲಿಮಿನರಿ ಟೆಸ್ಟಲ್ಲಿ ಸ್ಟೇಟ್ ಮತ್ತು ಕಲರ್ ಮತ್ತು ಸಾಲಿಬಿಲಿಟಿಯನ್ನು ಟೆಸ್ಟ್ ಮಾಡ್ತೀವಿ. ಅಲ್ಲಿ ನಾವು ಸ್ಟೇಟಲ್ಲಿ ಇಲ್ಲ ಅಮಾರ್ಫಸ್ ಬರಿತೀವಿ, ಇಲ್ಲ ಕ್ರಿಸ್ಟಲೈನ್ ಬರಿತೀವಿ. ನಾವು ಯಾವುದೇ ಸಾಲ್ಟನ್ನು ನಾವು ಬೇರೆ ಹ್ಯಾಂಡ್ಸಲ್ಲಿ ಮುಟ್ಟಿ ರಬ್ ಮಾಡಿದಾಗ ನಮಗೆ ಹರಳಾಗಿ ಅದು ಕಂಡರೆ ಅದು ಕ್ರಿಸ್ಟಲೈನ್ ಆಗಿರುತ್ತೆ. ಅದು ಸಾಫ್ಟ್ ಪೌಡರ್ ಟೈಪ್ ಇದ್ದರೆ ಅದು ಅಮಾರ್ಫಸ್ ಆಗಿರುತ್ತೆ. ನೀವು ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಾಲ್ಟನ್ನು ನೋಡಿ, ನೀವು ರಬ್ ಮಾಡಿದಾಗ ಸಾಫ್ಟ್ ಪೌಡರಿ ಸಾಲ್ಟ್ ಆಗಿರುತ್ತೆ. ನೋಡಿ, ಇವಾಗ ಯಾವ ಒಂದು ಸಾಲ್ಟಲ್ಲಿ ಕಾರ್ಬೋನೇಟ್ ಪ್ರೆಸೆಂಟ್ ಇರುತ್ತೋ ಆ ಸಾಲ್ಟ್ ಮಾತ್ರ ಅಮಾರ್ಫಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ 5th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಸಾಲ್ಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರುತ್ತೆ. ಬಟ್ ಆಲ್ ಅದರ್ ಸಾಲ್ಟ್ಸ್ ಆರ್ ದ ಕ್ರಿಸ್ಟಲೈನ್. ಬಟ್ ದ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ದ ಓನ್ಲಿ ಸಾಲ್ಟ್ ದಟ್ ಈಸ್ ಅಮಾರ್ಫಸ್ ಇನ್ ನೇಚರ್. ದಟ್ಸ್ ವೇ ನಿಮಗೆ ಪೌಡ್ರಿ ಟೈಪ್ ನಿಮಗೇನಾದರೂ ಕಂಡ್ರೆ ನೀವು ಡೈರೆಕ್ಟಾಗಿ ಇದನ್ನು ಅನಲೈಸ್ ಮಾಡ್ಬೋದು, ದಿಸ್ ಇಸ್ ದ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳಿ. ಹಾಗಾಗಿ ಈಸಿಯಾಗಿ ನೀವು ಅನಲೈಸ್ ಇಲ್ಲಿ ಮಾಡಬಹುದು. ಓಕೆ, 4ನೇ ಸಾಲ್ಟ್ ಕಡೆಗೆ ಹೋಗೋಣ. 4ನೇ ಸಾಲ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇದು ಒಂದು ಕ್ರಿಸ್ಟಲೈನ್ ಸಾಲ್ಟ್ ಆಗಿರುತ್ತೆ. ಇದರ ಹೆಸರು ಮೆಗ್ನೀಷಿಯಂ ಸಲ್ಫೇಟ್. ಮೆಗ್ನೀಷಿಯಂ ಸಲ್ಫೇಟನ್ನು ಹೇಗೆ ಸರ್ ಅನಲೈಸ್ ಮಾಡಬಹುದು? ಇದು ಕೂಡ ಕ್ರಿಸ್ಟಲೈನೇ ಅಲ್ವಾ, ಇದು ಕೂಡ ಕಲರ್ಲೆಸ್ಸೇ ಅಲ್ವಾ, ಹೇಗೆ ನಾವು ಅನಲೈಸ್ ಮಾಡಬಹುದು? ನೋಡಿ, ಮೆಗ್ನೀಷಿಯಂ ಸಾಲ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಸಾಲ್ಟ್ಸ್. ಹೇಗೆ ಅನಲೈಸ್ ಮಾಡ್ಬೋದು ಇದನ್ನು ಅಂತ ಹೇಳಿದರೆ, ಮೆಗ್ನೀಷಿಯಂ ಸಾಲ್ಟ್ ನೋಡಿದ ತಕ್ಷಣವೇ ಶೈನಿ ಇರುತ್ತೆ, ಬ್ರಿಟಲ್ ಇನ್ ನೇಚರ್ ಇರುತ್ತೆ. ನಿಮಗೆ ಫುಲ್ ಸಕ್ಕರೆ ಥರ ಕಾಣುತ್ತೆ. ಎಷ್ಟು ಸಕ್ಕರೆ ಥರ ಅಂತ ಹೇಳಿದರೆ ಶೈನ್ ಹೊಳಿತಾ ಇರುತ್ತೆ. ಇದು ಡಿಮ್ ಇರಲ್ಲ, ಕಲರ್ಲೆಸ್ಸಲ್ಲೇ ಡಿಮ್ ಬರುತ್ತೆ. ಕಲರ್ಲೆಸ್ಸಲ್ಲೇ ಡಿಮ್ ಬೇರೆ ಸಾಲ್ಟ್ಸ್ ಇರುತ್ತೆ. ಬಟ್ ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟ್ ಒಂದು ಎಂತಹ ಸಾಲ್ಟ್ ಅಂತ ಹೇಳಿದರೆ, ಇದು ಶೈನಿ ಇರುತ್ತೆ. ನೀವು ನೋಡಿದ ತಕ್ಷಣವೇ ಬಹಳ ಶೈನ್ ಕಾಣುತ್ತೆ, ಬ್ರಿಟಲ್ ಕಾಣುತ್ತೆ. ಹಾಗಾಗಿ ನೀವು ಈಸಿಯಾಗಿ ಅನಲೈಸ್ ಮಾಡಬಹುದು ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟನ್ನು. ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟ್ 6th ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕಂಪಲ್ಸರಿಯಾಗಿ ನಿಮಗೆ ಕೊಡ್ತಾರೆ. ಹಾಗಾಗಿ ಈ ಮೆಗ್ನೀಷಿಯಂ ಸಾಲ್ಟನ್ನು ನೀವು ಅಬ್ಸರ್ವ್ ಮಾಡಿ, ನಾನು ನಿಮಗೆ ಇಮೇಜನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಆ ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಶೈನಿ ಇದೆ, ಫುಲ್ಲಿ ಶೈನಿ ಸಾಲ್ಟ್ ಇದೆ. ಅದು ಕೂಡ ಮೆಗ್ನೀಷಿಯಂ ಸಲ್ಫೇಟನ್ನು ಈಸಿಯಾಗಿ ಅನಲೈಸ್ ಮಾಡಬಹುದು. ಇನ್ನೊಂದು ನೆಕ್ಸ್ಟ್ ಸಾಲ್ಟ್ ಬರೋದಾದರೆ ದಟ್ ಈಸ್ ದ 5th ಒನ್. ಈ ಸಾಲ್ಟನ್ನು ಹೇಗೆ ಅನಲೈಸ್ ಮಾಡ್ಬೋದು? ಈ ಸಾಲ್ಟನ್ನು ಇದರ ನೇಮ್ ಏನು ಅಂತ ನೀವು ಕಮೆಂಟ್ ಮಾಡಿ ನನಗೆ. ದಿಸ್ ಈಸ್ ಒನ್ ಆಫ್ ದ ಅಲ್ಯೂಮಿನಿಯಂ ಸಲ್ಫೇಟ್ ಸಾಲ್ಟ್. ಅಲ್ಯೂಮಿನಿಯಂ ಸಲ್ಫೇಟ್ ಸಾಲ್ಟ್ 3rd ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಆಗಿರುತ್ತೆ. ಅಲ್ಯೂಮಿನಿಯಂ ಸಲ್ಫೇಟನ್ನು ಹೇಗೆ ಸರ್ ಅನಲೈಸ್ ಮಾಡಬೇಕು, ಹೇಗೆ ನೋಡಿದ ತಕ್ಷಣ ನಾವು ಹೇಳ್ಬೋದು ಅಂತ ಹೇಳಿದರೆ, ದಿಸ್ ಸಾಲ್ಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಸಾಲ್ಟ್ಸ್. ಆಲ್ ಅದರ್ ಸಾಲ್ಟ್ಸ್ ಅಂತ ಹೇಳಿದರೆ, ಇವಾಗ ಅಮೋನಿಯಂ ಕ್ಲೋರೈಡ್ ತೊಗೊಳ್ಳಿ, ಅಮೋನಿಯಂ ಬ್ರೋಮೈಡ್ ತೊಗೊಳ್ಳಿ, ಅದು ಪಂಜೆಂಟ್ ಸ್ಮೆಲ್ಲನ್ನು ಕೊಡುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ತೊಗೊಳ್ಳಿ, ಅಮರ್ಫಸ್ ಇರುತ್ತೆ. ಮೆಗ್ನೀಷಿಯಂ ಸಲ್ಫೇಟ್ ತೊಗೊಳ್ಳಿ, ಶೈನಿ ಇರುತ್ತೆ. ಓಕೆ, ಮ್ಯಾಂಗನೀಸ್ ಸಲ್ಫೇಟ್ ತೊಗೊಳ್ಳಿ, ಲೈಟ್ ಪಿಂಕ್ ಕಲರ್ ಇರುತ್ತೆ. ಅದು ಯಾವುದೇ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಕಂಡು ಬರಲಿಲ್ಲ ಅಂತ ಹೇಳಿದರೆ ಅದು ಎಕ್ಸಾಕ್ಟ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಸಾಲ್ಟೇ ಆಗಿರುತ್ತೆ. ಹಾಗಾಗಿ ಅಲ್ಯೂಮಿನಿಯಂ ಸಲ್ಫೇಟ್ ಸಾಲ್ಟ್ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಹೇಳೋದಾದರೆ, ಇದು ಅಮಾರ್ಫಸ್ ಥರನೂ ಇರಲ್ಲ ಮತ್ತು ಮೇಜರ್ ಕ್ರಿಸ್ಟಲೈನ್ ಥರನೂ ಇರಲ್ಲ. ಅದರ ಇಂಟರ್ಮೀಡಿಯೇಟ್ ಆಗಿರುತ್ತೆ. ಅಲ್ಲೇ ನೀವು ಕಂಡುಹಿಡಿಬೋದು, ದಿಸ್ ಇಸ್ ದ ಅಲ್ಯೂಮಿನಿಯಂ ಸಲ್ಫೇಟ್ ಸಾಲ್ಟ್. ಸೊ ಸ್ಟೂಡೆಂಟ್ಸ್, ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಲ್ಯಾಬ್ ಎಕ್ಸಾಮಲ್ಲಿ ನೀವು ಆ್ಯಸಿಡ್ ರ್ಯಾಡಿಕಲ್ ಮತ್ತು ಬೇಸಿಕ್ ರ್ಯಾಡಿಕಲ್ ಇದು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದರೆ ನಿಮಗೆ 10 ಮಾರ್ಕ್ಸ್ ಕನ್ಫರ್ಮ್ ಆಗಿ ಸಿಗುತ್ತೆ. ಹಾಗಾಗಿ ದ ರೆಪ್ರೆಸೆಂಟೇಷನ್ ವಿಲ್ ಬಿ ದ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಇನ್ ದ ಲ್ಯಾಬೊರೇಟ್ರಿ. ದಟ್ಸ್ ವೇ ನೀವು ನೋಡಿದ ತಕ್ಷಣವೇ ನೀವು ಅನಲೈಸ್ ಮಾಡ್ಬೋದು ಈ ಸಾಲ್ಟ್ ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿ. ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದರೆ ಇದನ್ನು ಶೇರ್ ಮಾಡಿ, ಬೇರೆ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಏನೇ ನಿಮಗೆ ಡೌಟ್ ಇದ್ದರೂ ಲ್ಯಾಬ್ ಮೆಥಡಾಲಜಿ ಒಳಗಡೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಪ್ರಾಪರಾಗಿ ಸಾಲ್ಟ್ ಅನಾಲಿಸಿಸ್, ಆ್ಯಸಿಡ್ ರ್ಯಾಡಿಕಲ್, ಬೇಸಿಕ್ ರ್ಯಾಡಿಕಲ್ ಹೇಗೆ ಅನಲೈಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.